ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲಾಗಿ ಚಿಕನ್ ಗ್ರೇವಿ ಮಾಡ್ಕೊಳ್ತೇನೆ ಮನೆಯಲ್ಲಿ ಈಸಿಯಾಗಿ ಸಾಮಾನುಗಳಿಂದ. ಹೊರಗಡೆ ಯಾವುದು ಸಾಮಾನು ಬೇಡ, ಮನೆಯಲ್ಲೇ ಇರುವ ಸಾಮಾನುಗಳಿಂದ. ಕೊಬ್ಬರಿ ಮತ್ತು ಮೊಸರು ಎಂತ ಬೇಡ. ಟೈಸನ್ ಆದ್ದರಿಂದ ಸಿಂಪಲ್ ಟೇಸ್ಟಿಯಾಗಿರ್ಬೋದು. ಅಷ್ಟು ಸುಲಭದಲ್ಲಿ ಬೇಗ ಮಾಡ್ಕೊಳ್ತೇನೆ. ಬನ್ನಿ ಯಾವ ರೀತಿ ಮಾಡೋದು ಅಂತ. ಇಲ್ಲಿ ನೋಡಿ, 1 kg ಚಿಕನ್ ತೊಗೊಂಡಿದ್ದೇನೆ. ಇದು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ನಂತರ ಕುಕ್ಕರ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಕುಕ್ಕರ್ ಬಿಸಿ ಆದ ಮೇಲೆ ಸ್ವಲ್ಪ ನಿಮಗೆ ಆಯಿಲ್ ನೋಡಿ ಎಷ್ಟು ಬೇಕು ಅಷ್ಟು. ಯಾಕಂದರೆ ಸ್ಕಿನ್ ಇರೋದರಿಂದ ಸ್ವಲ್ಪ ಆಯಿಲ್ ಕಮ್ಮಿ ಹಾಕಿರಿ, ಯಾಕಂದರೆ ಸ್ವಲ್ಪ ಆಯಿಲೆಲ್ಲ ಬಿಡುತ್ತಲ್ಲ. ನೋಡಿ, 1 ಕಪ್ಪಷ್ಟು, ದೊಡ್ಡ ಕಪ್ಪಷ್ಟು ಈರುಳ್ಳಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫಸ್ಟು ಲೈಟ್ ಬ್ರೌನ್ ಕಲರಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಸ್ವಲ್ಪ ಲೈಟಾಗಿ ಉಪ್ಪು ನೋಡಿ ಇಷ್ಟು ಹಾಕ್ಕೊಳ್ತೇನೆ ನಾನು. 1 ದೊಡ್ಡ ಸ್ಪೂನ್ ಅಷ್ಟು ಸಾಕು. ಇದನ್ನು ಸಹ ಲೈಟಾಗಿ ಫ್ರೈ ಮಾಡೋಣ. ಉಪ್ಪು ಹಾಕೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಇದೊಂದು ಟಿಪ್ಸ್ ಆಗಿ ತಗೊಳ್ಳಿ. ನೋಡಿ ಎಷ್ಟು ಬೇಗ ಬ್ರೌನ್ ಕಲರಲ್ಲಿ ಬಂದಿದೆ. ಈಗ ನೋಡಿ, 1 ಸ್ಪೂನು ಅರಸಿನ, ನಂದೇನು ದೊಡ್ಡ ಸ್ಪೂನ್ ಅಲ್ಲ, ಸಣ್ಣ ಸ್ಪೂನು. ಹಾಗೂ 2 ಮೆಣಸಿನಕಾಯಿ, ಆಪ್ಷನ್ ಇಲ್ಲ, ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಟೇಸ್ಟಿ ಇರೋದು ಮೆಣಸಿನಕಾಯಿ ಹಾಕೋದ್ರಿಂದ, ಹಸಿಮೆಣಸು. ನೋಡಿ ಲೈಟಾಗಿ ಫ್ರೈ ಆಗಿದೆ. ನಂತರ ಈಗ ಚಿಕನ್ ಹಾಕ್ಕೊಳ್ತೇನೆ ನಾನು. ನೋಡಿ, ಚಿಕನ್ ಹಾಕಿದ ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೀರು ಹಾಕ್ಲಿಕ್ಕಿಲ್ಲ ಇದರಲ್ಲಿ. ಖಾಲಿ ಒಂದು 10 ವಿಜಿಲಾದರೂ ತೆಗಿಬೇಕು. ಯಾಕಂದರೆ ಟೈಸನ್ ಕೋಳಿ ಆದ್ದರಿಂದ ಬೇಗ ಬೇಯಲ್ಲ. ಇದು ನಾರ್ಮಲ್ ಕೋಳಿ ಪರವಾಗಿಲ್ಲ, ಇದು ಟೈಸನ್ ಆದ್ದರಿಂದ ಬೇಗ ಬೇಯಲ್ಲ. ಒಂದು 10 ವಿಜಿಲಾದರೂ ಹಾಕಬೇಕು ಫ್ರೆಂಡ್ಸ್. ಮಟನ್ಕಿನ್ನ ಇನ್ನೂ ತುಂಬ ಗಟ್ಟಿ ಇರುತ್ತೆ ಇದು. ಅಷ್ಟು ಗಟ್ಟಿ ಇರುತ್ತೆ. ನೀವು ಮಸಾಲ ಹಾಕಿದ ಮೇಲೆ ಸಹ ನೀವು ಕುಕ್ಕರಲ್ಲಿ ಹಾಕಬೇಕು ನೋಡಿ. 10 ವಿಜಿಲ್ ಹಾಕಿ ನೋಡಿ. ನಿಮಗೆ ಬೈದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಅದನ್ನು ಕುದಿಸಲಿಕ್ಕೆ ಇಡಿ. ನೋಡಿ, ಈ ಕಡೆ ಮಸಾಲ ತಗೊಳ್ತಾ ಇದ್ದೇನೆ. 1 ಮುಷ್ಟಿಯಷ್ಟು ಪುದೀನ ಹಾಗೂ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಹಾಫ್ ಈರುಳ್ಳಿ ಹಾಗೂ ಟೊಮೊಟೊ 2 ಹಾಕಬೇಕು. ನಾನು ಪಕ್ಕದಲ್ಲಿ ಇನ್ನೂ ಸ್ವಲ್ಪ ಇಟ್ಟಿದ್ದೀನಿ. ಇದನ್ನು ಫಸ್ಟು ಪೇಸ್ಟ್ ಮಾಡಿ ತರ್ತೇನೆ. ನೋಡಿ, ಈಗ ಪೇಸ್ಟ್ ಆದ ನಂತರ ಪೇಸ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳುವ. ಬೇರೆ ಬೌಲಲ್ಲಿ ಹಾಕ್ಕೊಳ್ತೇನೆ. ಮತ್ತು ಉಳಿದ ಮಸಾಲ ಹಾಕ್ಕೊಳ್ಳುವ. ನೋಡಿ, 1 ಟೊಮೊಟೊ ನಾನು ಫಸ್ಟ್ 1 ಹಾಕಿದ್ದೀನಿ, ಈಗ 1 ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ನಾನು ಎಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಹಾಗೂ ಮನೆಯಲ್ಲೇ ಮಾಡಿಕೊಂಡ ಗರಂ ಮಸಾಲ, ಧನಿಯಾ ಪೌಡ್ರು ಮತ್ತು 2 ಮಿಕ್ಸಿಂಗ್ ಇದೆ. ಇದರಲ್ಲಿ ಎಲ್ಲ ಹಾಕಿದ್ದೀನಿ ನಾನು. ಮೆಣಸು, ಚಕ್ಕೆ, ಲವಂಗ ಎಲ್ಲ ಮಸಾಲೆಲ್ಲೇ ಹಾಕಿದ್ದೀನಿ. ಸ್ವಲ್ಪ ಜೀರಾ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 1.5 ಸ್ಪೂನಷ್ಟು ಹಾಕಿದ್ದೀನಿ. ಸ್ವಲ್ಪ ಹೀಗೆ ಮನೆಯಲ್ಲಿ ಮಾಡಿ ಇಟ್ಟುಕೊಂಡ್ರೆ ತುಂಬ ಟೇಸ್ಟಿಯಾಗಿ ಒಂಥರ ಘಮ ಸ್ಮೆಲ್ ಸಹ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡಿ ಇಟ್ಟುಕೊಂಡ ಮಸಾಲ. ನೋಡಿ, ಇಷ್ಟು ಮಸಾಲ ಇದಾಗಿದೆ. ನೋಡಿ, ಈಗ ಕುಕ್ಕರನ್ನು ಓಪನ್ ಮಾಡೋ ಬನ್ನಿ. ನೋಡಿ, ನೀರಿನ ಒಂದು ಸ್ವಲ್ಪ ನೀರು ಸಹ ಹಾಕಿಲ್ಲ, ಅದರ ನೀರು ಬಿಟ್ಕೊಂಡಿದೆ ಇದರಲ್ಲಿ ಸಹ. ಆದರೆ ಇನ್ನೂ ಸ್ವಲ್ಪ ತುಂಬ ಕುದಿಲಿಕ್ಕಿದೆ. ನೋಡಿ, ನಾನು 10 ವಿಜಿಲು ಮೇಲೆ ಹಾಕಿದ್ದೀನಿ, ಆದರೂ ಇನ್ನೂ ಬೇಯಲೇ ಇಲ್ಲ. ಸ್ವಲ್ಪ ಗಟ್ಟಿ ಅಂತ ಅನಿಸಿತು. ಈಗ ಮಸಾಲ ಹಾಕಿ ಮತ್ತೊಂದು 5-6 ವಿಜಿಲ್ ಇಕ್ಕವ. ನೋಡಿ, ನಾನು ಮಾಡಿಟ್ಟುಕೊಂಡೆ 2 ಪೇಸ್ಟು ಸಹ ಇದರಲ್ಲಿ ಹಾಕ್ಕೊಂಡೆ ಮಸಾಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಯಾರಿಗಾದರೂ ಈ ರೀತಿ ಮಾಡಿ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ಇನ್ನೂ ಸಖತ್ತು ಇಷ್ಟ ಆಗುತ್ತೆ ಮಕ್ಕಳಿಗೆ. ನೋಡಿ, ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಯಾಕಂದರೆ ನಾನ್ ವೆಜ್ ಆದ್ದರಿಂದ ಖಾರ ಸ್ವಲ್ಪ ಜಾಸ್ತಿ ತಿಂತೀರಿ. ನನ್ನ ಮಕ್ಕಳಿದ್ದಾರೆ ಅಂತೇಳಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನೋಡಿ, 2 ಸ್ಪೂನಷ್ಟು ನಾನು ಖಾರ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬೇಯಲಿಕ್ಕೆ ಬಿಡೋಣ. ನೋಡಿ, ನಿಮಗೆ ಇಷ್ಟು ಗ್ರೇವಿ ಆದರೆ ಸಾಕು. ಇಲ್ಲ ಸ್ವಲ್ಪ ನೀರು ಹಾಕಿ ಬೇಕಂದರೆ ನೀವು
ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ಇನ್ನೂ ಸ್ವಲ್ಪ ಇದು ಕುದಿಲಿಕ್ಕಿದಲ್ವಾ ಅದಕ್ಕೆ. ನೋಡಿ, ಇದು ಹಾಕಿ ಒಂದು 3 ವಿಸಿಲ್ ತಕ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೋಡಬೇಕಂದ್ರೆ ನಿಮಗೆ ತುಂಬ ಚೆನ್ನಾಗಿದೆ ಅಲ್ವಾ. ವೀಡಿಯೋದಲ್ಲಿ ಯಾವ ರೀತಿ ಮಾಡಿದ್ದೇನೆ ಆ ರೀತಿ ಮಾಡಿ ತಿನ್ನಿ, ತುಂಬ ಇಷ್ಟಪಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನಿಜವಾಗ್ಲೂ ಸಹ ಯಾರಿಗೆ ಚಿಕನ್ ತಿನ್ನಲಿಕ್ಕೆ ಮನಸ್ಸಿಲ್ಲ ಅವರಿಗೆ ಸಹ ಈ ರೀತಿ ಮಾಡಿಕೊಡಿ. ನೋಡಿ, ಒಂದು 3 ವಿಜಿಲ್ ಹಾಕಿದ ನಂತರ ನೋಡೋ ತುಂಬ ಚೆನ್ನಾಗಿರುತ್ತೆ. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿದೆ ನೋಡಿ. ಹೇಗಾಗಿದೆ ಅಂತ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ.